ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ಇವತ್ತು ಚಾಕ್ಲೇಟ್ ಮಿಲ್ಕನ್ನು ಹೇಗೆ ಮಾಡೋದು, ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಹಾಗೆಯೇ ಸಕ್ಕರೆ ಹಾಕದೇ ಚಾಕ್ಲೇಟ್ ಮಿಲ್ಕನ್ನು ಕೂಡ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಇಲ್ಲಿ ನಾನು 2 ಕಪ್ಪು ಹಾಲನ್ನು ಹಾಕೊಳ್ತಾ ಇದ್ದೀನಿ. ಗಟ್ಟಿ ಹಾಲನ್ನು ತಗೊಳ್ಬೇಕಾಗತ್ತೆ. ಈ ಹಾಲಿಗೆ ಒಂದು ಅರ್ಧ ಟೀ ಸ್ಪೂನು ನಾನು ಕಾಫಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇನ್ಸ್ಟೆಂಟ್ ಕಾಫಿ ಪುಡಿ, ಇದು ಆಪ್ಷನಲ್ಲು, ಫ್ಲೇವರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾಗೆಯೇ ಒಂದು 1/4 ಕಪ್ಪು ಕೋಕೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಗ್ಯಾಸ್ ಆನ್ ಮಾಡಿಲ್ಲ. ಈಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಗ್ಯಾಸನ್ನು ಆನ್ ಮಾಡ್ಕೊಳ್ಳೋಣ. ನೋಡಿ, ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1/4 ಕಪ್ಪು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು 1/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನು ಮಾಡೋದು ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಸ್ವೀಟು. ನೋಡಿ, ಸಕ್ಕರೆ ಎಲ್ಲ ಕರಗ್ತಿದ್ದ ಹಾಗೆಯೇ ಇದಕ್ಕೆ ನಾನು 1/4 ಕಪ್ಪು ನೀರಲ್ಲಿ 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಕುದೀತಾ ಇದೆ ಅಲ್ವಾ, ಈ ಟೈಮ್ನಲ್ಲಿ ಕಾರ್ನ್ಫ್ಲೋರು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಕಾರ್ನ್ಫ್ಲೋರ್ ಸ್ಲರಿಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ತಿದ್ದ ಹಾಗೆಯೇ ಇದು ಗಟ್ಟಿ ಆಗಿಬಿಡತ್ತೆ. ನೀವು ಇದಕ್ಕೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇದು ಹಾಕ್ತಿದ್ದ ಹಾಗೆಯೇ ಗಟ್ಟಿ ಆಗಿಬಿಡತ್ತೆ. ಹಾಗೆಯೇ ಇದಕ್ಕೆ 2 ಟೇಬಲ್ ಸ್ಪೂನು ಚಾಕೋ ಚಿಪ್ಸ್ನ ಹಾಕ್ಕೊಂಡಿದ್ದೀನಿ. ನೀವು ಚಾಕ್ಲೇಟ್ ಕೂಡ ಹಾಕ್ಕೊಳ್ಬೋದು. ನೋಡಿ, ಗ್ಯಾಸ್ ಆಫ್ ಆಗಿದೆ. ನೀವು ಇದನ್ನು ಬಿಸಿ ಬಿಸಿ ಆದರೂ ಕುಡಿಬೋದು ಚಾಕ್ಲೇಟ್ ಮಿಲ್ಕನ್ನು. ಹಾಗೆಯೇ ಇದನ್ನು ತಣ್ಣ ಮಾಡಾದ್ಮೇಲೂ ಕೂಡ ಕುಡಿಬೋದು. ನೋಡಿ, ಇದು ಕಸ್ಟರ್ಡ್ ಥರ ಆಗಿರುತ್ತೆ ತಣ್ಣಗಾದ್ಮೇಲೆ. ನೀವು ಇದನ್ನು ಜಾಲರಿಯಲ್ಲಿ ಸೋಸಿ ಕೂಡ ಕುಡಿಬೋದು, ಸ್ಮೂತ್ ಆಗಿರುತ್ತೆ ಮಿಲ್ಕ್ ಕುಡಿಯಲಿಕ್ಕೆ. ಹಾಗೆಯೇ ಇಲ್ಲಿ ಖರ್ಜೂರವನ್ನು ಬಳಸಿಬಿಟ್ಟು ಚಾಕ್ಲೇಟ್ ಮಿಲ್ಕ್ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ನಾನಿಲ್ಲಿ ಅರ್ಧ ಕಪ್ಪು ಖರ್ಜೂರ, 2 ಟೇಬಲ್ ಸ್ಪೂನು ಗೋಡಂಬಿ, 1/4 ಕಪ್ಪು ಬಾದಾಮಿಯನ್ನು ಬಿಸಿ ಹಾಲಲ್ಲಿ ಅರ್ಧ ಗಂಟೆ ನೆನೆ ಹಾಕಿದ್ದೆ. ನೋಡಿ, ಅದನ್ನು ಚೆನ್ನಾಗಿ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆಯಿತಾ. ಈಗ ಅದೇ ಪ್ಯಾನಿಗೆ ನಾನೀಗ 1 ಕಪ್ಪು ಹಾಲಿಗೆ ಈ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಈ ರುಬ್ಕೊಂಡಿದ್ದೀವಲ್ಲ ನೆನೆಸಿಡ್ತಕ್ಕಂಥದ್ದು, ಅದನ್ನು ರುಬ್ಬಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನು ಕೋಕೋ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೋಡಿ, 2 ಟೇಬಲ್ ಸ್ಪೂನು ಕೋಕೋ ಪೌಡರ್, ಕಲರ್ಗೆ ಹಾಕಲೇಬೇಕಾಗತ್ತೆ 2 ಟೇಬಲ್ ಸ್ಪೂನು ಆಯಿತಾ. ನೀವು ಖರ್ಜೂರವನ್ನು 1 ಕಪ್ಪು ಕೂಡ ಹಾಕ್ಕೊಳ್ಬೋದು ಆಯಿತಾ. ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವೀಟ್ ಬೇಕು ಅಂತ ಹೇಳೋದಾದರೆ 1 ಕಪ್ ಹಾಕ್ಕೊಳ್ಬೋದು. ನೋಡಿದ್ರೆ 1 ಕುದಿ ಬಂದ ತಕ್ಷಣ ಸಾಕು ಇದು, ಮತ್ತು ಕುದಿಸೋ ಅವಶ್ಯಕತೆ ಇರೋದಿಲ್ಲ. ನೋಡಿ, 1 ಕುದಿ ಬಂದಿದೆ. ನಾನೀಗ ಹಾಕ್ಕೊಳ್ತಾ ಇದ್ದೀನಿ ಗ್ಲಾಸ್ಗೆ. ಇದು ಕೂಡ ಕುಡಿಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಚಾಕ್ಲೇಟ್ ಮಿಲ್ಕು. ನೀವು ಸಕ್ಕರೆ ಇಲ್ಲದೇ ಹೀಗೂ ಕೂಡ ಮಾಡ್ಕೊಂಡು ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ ಆಯಿತಾ. ನಿಮಗಿನ್ನೂ ಕ್ರೀಮಿಯಾಗಿ ಬೇಕು ಅಂತ ಹೇಳಿದ್ರೆ ಚಾಕ್ಲೇಟನ್ನು ಕೂಡ ಮೆಲ್ಟ್ ಮಾಡಿ ಹಾಕ್ಕೊಳ್ಬೋದು. ಹಾಗೆಯೇ ಹನಿ ಕೂಡ ಹಾಕ್ಕೊಳ್ಬೋದು. ಜೇನುತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಅದನ್ನೇ ನಾನಿಲ್ಲಿ ಫ್ರೀಝರಲ್ಲಿ ಇಟ್ಟಿದ್ದೆ 1 ದಿನ ಅಥವಾ ಒಂದು 5 ಗಂಟೆ ಹಾಗೆ ಇಟ್ಟರೆ ಫ್ರೀಝರಲ್ಲಿ ಗಟ್ಟಿ ಆಗೋವರೆಗೂ. ನೋಡಿ, ಇಲ್ಲಿ ಈ ಸಕ್ಕರೆ ಇಲ್ಲದೇ ಕ್ರೀಮಿಯಾದ ತಣ್ಣನೆ ಐಸ್ ಕ್ರೀಮ್ ರೆಡಿ ಆಗುತ್ತೆ ಈ ಸಮ್ಮರ್ಗೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾನಿಲ್ಲಿ ಅರ್ಧ ಕಪ್ಪು ಖರ್ಜೂರವನ್ನು ತೊಗೊಂಡಿದ್ದೀನಿ, ಮೈಲ್ಡ್ ಆಗಿರುತ್ತೆ ಸ್ವೀಟು. ನೀವು 1 ಕಪ್ ಹಾಕ್ಕೊಳ್ಳಿ, ಸ್ವೀಟ್ ಆಗಿರುತ್ತೆ. ಹಾಗೆಯೇ ಚಾಕ್ಲೇಟನ್ನು ಕೂಡ ಮೆಲ್ಟ್ ಮಾಡಿ ಹಾಕ್ಕೊಳ್ಬೋದು. ಹಾಗೆ ನೀವು ಜೇನುತುಪ್ಪ ಕೂಡ ಸೇರಿಸ್ಕೋಬೋದು ಗ್ರೈಂಡ್ ಮಾಡಲಿಕ್ಕೆ. ನೋಡಿ, ಅವನ್ನೆಲ್ಲ ಸೇರಿಸಿ ಗ್ರೈಂಡ್ ಮಾಡಿ ಫ್ರೀಝರಲ್ಲಿಟ್ಟರೆ ಇನ್ನೂ ಕ್ರೀಮಿ ಚಾಕ್ಲೇಟಿ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.